ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಚಾನಲ್. ಲಾಸ್ಟ್ ಕ್ಲಾಸ್ ನಾವು ಟ್ಯಾಲಿ ಕ್ಲಾಸ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೋಡಿ, ಲಾಸ್ಟ್ ಕ್ಲಾಸ್ ನಾವು ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್ ನೋಡಿದ್ವಿ. ಇವತ್ತು ಎಕ್ಸಾಂಪಲ್ಸ್ ನೋಡೋಣ. ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟಲ್ಲಿ ನೋಡಿ. ಈಗ ಪರ್ಸ್ನಲ್ ಅಕೌಂಟ್, ಇಲ್ಲಿ DR ಅಂದರೆ ಡೆಬಿಟರ್ಸ್, CR ಅಂದರೆ ಕ್ರೆಡಿಟರ್ಸ್ ಅಂತ ತೊಗೊಂಡಿದ್ದೀನಿ. ಅಲ್ಲಿ ರಿಸೀವರ್ ಅಂದರೆ ಅವರಿಗೆ ಡೆಬಿಟ್ ಆಗಿದೆ ಅಂತ ಅರ್ಥ. ಹೌದಾ? ರಿಸೀವರ್ ಅಂದರೆ ಅವರಿಗೆ ಅಮೌಂಟು ಹೋಗಿದ್ದಾರೆ, ಇನ್ನೊಬ್ರು ಹಾಕಿದ್ದಾರೆ ಅಂತ, ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ, ಅಂದರೆ ಬೇರೊಬ್ಬರಿಗೆ ಅವರಿಗೆ ಡೆಬಿಟ್ ಆಗಿದೆ. ಓಕೆ, ಅದೇ ಥರ ವಾಟ್ ಕಮ್ಸ್ ಇನ್, ಇವ್ರಿಗೆ ಬಂದಿದೆ ಅಂದರೆ ಇವರಿಗೆ ಇನ್ನೊಬ್ಬರಿಂದ ಡೆಬಿಟ್ ಆಗಿರುತ್ತೆ ಅಂತ ಅರ್ಥ. ಅದೇ ಥರ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಕೂಡ ಡೆಬಿಟ್ ಆಗಿದೆ ಅಂತ ಬರುತ್ತೆ, ಡೆಬಿಟಲ್ಲಿ ಬರುತ್ತೆ. ಓಕೆ, ಅದೇ ಥರ ಕ್ರೆಡಿಟ್ ಅಂದರೆ ಗಿವರ್, ಇವರು ಇನ್ನೊಬ್ಬರಿಗೆ ಹಾಕಿರೋದು, ಅವ್ರು ಬೇರೆಯವ್ರಿಗೆ ಕ್ರೆಡಿಟ್ ಆಗಿದೆ, ಅಲ್ಲಿಗೆ ಇವರು ಕ್ರೆಡಿಟ್ ಮಾಡಿದ್ದಾರೆ ಅಂದರೆ ಬೇರೆಯವರು ಕ್ರೆಡಿಟ್ ಆಗಿದ್ದಾರೆ, ಅವರು ಗಿವರ್ ಅಂತ ಕರೀತಾರೆ. ಅದೇ ಥರ ಇಲ್ಲಿ ವಾಟ್ ಗೋಸ್ ಔಟ್, ಇದು ಕೂಡ ಕ್ರೆಡಿಟ್ ಆಗಿದೆ ಅಂತ ಹೇಳ್ತೀವಿ. ಅದೇ ಥರ ಇನ್ಕಮ್, ಪ್ರಾಫಿಟ್ ಆ್ಯಂಡ್ ಅಥವಾ ಗೇನ್ಸ್, ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಅಂತ ಕರಿತೀವಿ. ಇದು ಕೂಡ ಕ್ರೆಡಿಟ್ ಆಗಿರೋದ್ರಲ್ಲೇ ಬರುತ್ತೆ, ಅಂಡರ್ ಕ್ರೆಡಿಟ್. ಫಾರ್ ಎಕ್ಸಾಂಪಲ್, ಈಗ 500 ರೂಪೀಸ್ನ ಬಿ ಅನ್ನೋರು ಎಗೆ ಹಾಕಿದ್ದಾರೆ ಅಂದರೆ ಬಿ ಕ್ರೆಡಿಟ್ ಆಗಿದೆ, ಇಲ್ಲಿ ಎಗೆ ಅದು 500 ರೂಪೀಸು ಡೆಬಿಟ್ ಆಗಿದೆ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ತುಂಬ ಈಸಿ, ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಬಿ ಅನ್ನೋರು 500 ರೂಪೀಸ್ನ ಎಗೆ ಹಾಕಿದ್ದಾರೆ, ಇವರು ಕ್ರೆಡಿಟ್ ಆಗಿದೆ ಅಂತ ಹೇಳ್ತೀವಿ ಬಿಗೆ. ಇಲ್ಲಿ ಎಗೆ ಡೆಬಿಟ್ ಆಗಿದೆ ಅಂತ ಹೇಳ್ತೀವಿ. ವೆರಿ ಸಿಂಪಲ್, ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಅದೇ ರೀತಿ ನೆಕ್ಸ್ಟು ಸಮ್ ಗೋಲ್ಡನ್ ರೂಲ್ಸ್ ಆರ್ ಹಿಯರ್ ಅಬೌಟ್ ಅಕೌಂಟ್. ನೋಡಿ, 3 ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್. ರೂಲ್ ನಂಬರ್ 1, ಸೇಮ್ ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್, ಪರ್ಸನಲ್ ಅಕೌಂಟ್, ಯಾವುದೇ ಟ್ರಾನ್ಸಾಕ್ಷನ್ನಲ್ಲಾಗಲಿ ಡೆಬಿಟ್ ಆಗಿದೆ ಅಂದರೆ ಇನ್ನೊಬ್ರಿಗೆ ಕ್ರೆಡಿಟ್ ಆದೇ ಆಗಿರುತ್ತೆ. ಇಟ್ಸ್ ವೆರಿ ಸಿಂಪಲ್. ನೋಡಿ, ಡೆಬಿಟ್ ಅಂದರೆ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಅದೇ ಥರ ಅಂಡರ್ ನಾಮಿನಲ್ ಅಕೌಂಟ್ ಡೆಬಿಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಅದೇ ಥರ ಕ್ರೆಡಿಟ್ ಇನ್ಕಮ್ ಆ್ಯಂಡ್ ಪ್ರಾಫಿಟ್. ನೆಕ್ಸ್ಟು ಪರ್ಸನಲ್ ಅಕೌಂಟ್ ಡೆಬಿಟ್ ರಿಸೀವರ್ ಆ್ಯಂಡ್ ಡಿಟರ್ಸ್, ಕ್ರೆಡಿಟ್ ಅಂದರೆ ಗಿವರ್ ಆ್ಯಂಡ್ ಕ್ರೆಡಿಟರ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಂದರೆ ಒಬ್ರಿಗೆ ಡೆಬಿಟ್ ಆಗಿದೆ, ಯಾವುದೇ ಟ್ರಾನ್ಸಾಕ್ಷನಲ್ಲಿ ಲೆಡ್ಜರಲ್ಲಿ ಡೆಬಿಟ್ ಆಗಿದೆ ಅಂತ ಮೆನ್ಷನ್ ಮಾಡಿದರೆ ಅದು ಇನ್ನೊಬ್ಬರಿಗೆ ಕ್ರೆಡಿಟ್ ಆಗಿ ಮಾಡಿರ್ತಾರೆ ಅಂತ. ಒಬ್ರಿಗೆ ಕ್ರೆಡಿಟ್ ಆಗಿದೆ ಅಂದರೆ ಇನ್ನೊಬ್ಬರಿಗೆ ಡೆಬಿಟ್ ಆಗಿರುತ್ತೆ. ಹೌದಾ? ಸೊ ಟೂ ಸೈಡ್ಸ್ ಬಂದಿರುತ್ತೆ, ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಬಂದಿರುತ್ತಲ್ಲ, ಟೂ ಸೈಡ್ಸಲ್ಲೂ ಎಫೆಕ್ಟ್ ಆಗಿರುತ್ತೆ. ಒಂದು ಡೆಬಿಟ್ಟು, ಇನ್ನೊಂದು ಕ್ರೆಡಿಟ್ ಬಂದೇ ಬರುತ್ತೆ ಟ್ರಾನ್ಸಾಕ್ಷನಲ್ಲಿ. ಓಕೆ, ಥ್ಯಾಂಕ್ ಯು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.